ಸೊ ನೀವು ಒಂದು ಎಕ್ಸಾಮ್ಗೆ ಕರೆಂಟ್ ಸೆಮಿಸ್ಟರಲ್ಲಿ ಎಕ್ಸಾಮ್ ಕಟ್ತಾ ಇದ್ದೀರಾ ಅಂತಂದರೆ 30,500 150 ರಫ್ಲಿ 1,680 ರೂಪಾಯಿ ಕಟ್ಟಬೇಕು ಪರ್ ಸೆಮಿಸ್ಟರ್. ದಿಸ್ ಇಸ್ ದ ಎಕ್ಸಾಮ್ ಫೀಸ್ ಫಾರ್ ಎ ಫ್ರೆಶ್ ಕ್ಯಾಂಡಿಡೇಟ್. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ನಮ್ಮ VTU ಆ್ಯಂಡ್ KCET ಚಾನಲ್. ಸೊ ಡಿಯರ್ VTU ಸ್ಟೂಡೆಂಟ್ಸ್, ಈ ವಿಡಿಯೋ ಇವತ್ತು ನಿಮಗೋಸ್ಕರ. ಸೊ ನಿಮಗೆ ಲಾಸ್ಟ್ ಇಯರ್ ಡಿಸೆಂಬರ್ 2022 ಅಲ್ಲಿ VTU ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂತು, ಎಕ್ಸಾಮ್ ಫೀಸ್ ರಿವಿಷನ್ ಆಗಿದೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 23rd ಡಿಸೆಂಬರ್ ರಿವಿಷನ್ ಆಫ್ ಎಕ್ಸಾಮಿನೇಷನ್ ಫೀ ಸ್ಟ್ರಕ್ಚರ್ ಫಾರ್ UG ಆರ್ PG ಪ್ರೋಗ್ರಾಮ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ 2023 ಆ್ಯಂಡ್ ಆನ್ವರ್ಡ್ಸ್ ಅಂತಂದರೆ ಇನ್ ಫರ್ದರ್ ಎಲ್ಲ ನಿಮಗೆ ಈ ಫೀ ಸ್ಟ್ರಕ್ಚರ್ ಬರುತ್ತೆ. ಸೊ ಸ್ವಲ್ಪ ಫೀ ಸ್ಟ್ರಕ್ಚರ್ ಜಾಸ್ತಿ ಮಾಡಿದ್ದಾರೆ. ಓಕೆ, ವಾಟ್ ಈಸ್ ದ ಎಕ್ಸಾಮ್ ಫೀಸ್ ಅಂದರೆ ಎವ್ರಿ ಸೆಮಿಸ್ಟರ್ ನೀವು ಎಕ್ಸಾಮ್ ಬರೀಬೇಕು, ಈ ಸೆಮಿಸ್ಟರ್ ಎಕ್ಸಾಮ್ ಫೀಸ್ ಎಷ್ಟು, ರಿವಲ್ಯೂಷನ್ ಅಪ್ಲೈ ಮಾಡಿದ್ರು ಫೀಸ್ ಎಷ್ಟು, ಫೋಟೋ ಕಾಪಿ ಅಪ್ಲೈ ಮಾಡಿದ್ರು ಫೀಸ್ ಎಷ್ಟು, ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರಾ ಅದ್ರ ಫೀಸ್ ಎಷ್ಟು. ಸೊ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ VTU ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಎನಿ VTU ಅಪ್ಡೇಟ್ಸ್ ವಿಲ್ ಗಿವ್ ಹಿಯರ್ ಇನ್ ದಿಸ್ ಚಾನಲ್. ಓಕೆ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಸೊ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತಂದರೆ ನಿಮಗೆ ಆನ್ಲೈನ್ ಅಪ್ಲೈ ಮಾಡಬೇಕು. ಆನ್ಲೈನ್ ಅಪ್ಲೈ ಮಾಡಿ ಕಾಲೇಜ್ ಒಳಗೆ ಎಕ್ಸಾಮ್ ಫೀಸ್ ಕಟ್ಬೋದು, ಇಲ್ಲ ಆನ್ಲೈನ್ ಪೇಮೆಂಟು ಮಾಡ್ಬೋದು. ಸೊ ಈ ವೆಬ್ಸೈಟ್ಗೆ ಹೋದರೆ http.preexam.vtu.ac ಹೋದರೆ ಸೊ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ, ಎಕ್ಸಾಮ್ ಅಪ್ಲಿಕೇಶನ್. ಸ್ಟೂಡೆಂಟಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ನ ಫಿಲಪ್ ಮಾಡಬೇಕು. ಅಥವಾ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೂ ಫಿಲಪ್ ಮಾಡಬೇಕಾಗುತ್ತೆ. ಸೊ ಅದು ಟೈಮ್ಲಿ ಬಂದಾಗ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ವೆಬ್ಸೈಟಲ್ಲಿ ಬರುತ್ತೆ, ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಸೊ ನೀವು ಆನ್ಲೈನಲ್ಲಿ ಎಕ್ಸಾಮ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಎಕ್ಸಾಮ್ ಫೀಸ್ನ ಕಾಲೇಜಲ್ಲೂ ಕಟ್ಬೋದು, ಇಲ್ಲ ಆನ್ಲೈನಲ್ಲೂ ಕಟ್ಬೋದು. ಓಕೆ, ಅದು ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಅಪ್ಡೇಟ್ ಮಾಡ್ತಾರೆ. ಆನ್ಲೈನ್ ಕಟ್ಟಬೇಕಾ ಅಥವಾ ಕಾಲೇಜಲ್ಲಿ ಕಟ್ಟಬೇಕಂತ ಅಪ್ಡೇಟ್ ಮಾಡ್ತಾರೆ, ಇಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಎಕ್ಸಾಮ್ ಫೀಸ್ ಎಷ್ಟು ಅಂದರೆ ಎವ್ರಿ ಸೆಮಿಸ್ಟರ್ ನೀವು ಎಕ್ಸಾಮ್ ಬರೀತೀರಾ, ಎವ್ರಿ ಸೆಮಿಸ್ಟರ್ ಎಷ್ಟು ಫೀಸ್ ಕಟ್ಟಬೇಕು ರಫ್ಲಿ ನೋಡೋದಾದರೆ ಅಪ್ಲಿಕೇಶನ್ ಫೀ ಬಂದು 30 ರೂಪಾಯಿ ಇದೆ, ಅದನ್ನು ಚೇಂಜ್ ಮಾಡಿಲ್ಲ. ಎಕ್ಸಾಮಿನೇಷನ್ ಫೀ ಫಾರ್ UG ಸ್ಟೂಡೆಂಟ್ಸ್, UG ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಅಂತ. ಸೊ PG ಅಂದರೆ MTech ಮಾಡ್ತಾ ಇರೋರು, ಪೋಸ್ಟ್ ಗ್ರಾಜ್ಯುಯೇಟ್ ಅಂತ. UG ಅಂದರೆ ಅಂಡರ್ ಗ್ರಾಜ್ಯುಯೇಟು, PG ಅಂದರೆ ಪೋಸ್ಟ್ ಗ್ರಾಜ್ಯುಯೇಟು. ಇದು MTech ಮಾಡ್ತಾ ಇರೋರಿಗೆ ಬರುತ್ತೆ. ಸೊ ಅದು ಅವರು ಸಪ್ರೇಟ್ ಫೀಸ್ ಇರುತ್ತೆ. ನಿಮಗೆ UG ಅಂತಂದರೆ BE, UG ಬರೋದೆಲ್ಲ BEಗೆ ಬರ್ತಾರೆ. ಓಕೆ, ಸೊ BE ಆರ್ BTech ಸೇಮ್ ಬರ್ತಾರೆ. ಸೊ ನಿಮಗೆ ಎಷ್ಟು ಫೀಸ್ ಬರುತ್ತೆ ಅಂತಂದರೆ 1500 ಇದೆ. ಸೊ 1200 ಇತ್ತು, 1500 ಮಾಡಿದ್ದಾರೆ ಇವಾಗ. ಓಕೆ, ಸೊ ಇನ್ ಕೇಸ್ ಏನಾರ ಬ್ಯಾಕ್ಲಾಗ್ಸ್ ಇತ್ತು ಅಂತಂದರೆ ಅಂದರೆ ಫಾರ್ ಯು ಅರಿಯರ್ ಎಕ್ಸಾಮಿನೇಷನ್ ಫೀ ಫಾರ್ UG ಸ್ಟೂಡೆಂಟ್ಸ್ ಅಂತಂದರೆ ಮಿನಿಮಮ್ 300 ಪರ್ ಸಬ್ಜೆಕ್ಟ್, 300 ರೂಪಾಯಿ ಒಂದು ಸಬ್ಜೆಕ್ಟ್. ಅಂದರೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರೆ 300 ರೂಪಾಯಿ, 2 ಆಗಿದ್ರೆ 600 ರೂಪಾಯಿ, 3 ಆಗಿದ್ರೆ 900 ರೂಪಾಯಿ, ಈ ಥರ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ 1500 ರೂಪಾಯಿ ದಾಟ್ತು ಅಂದರೆ ಅದು 5 ಸಬ್ಜೆಕ್ಟ್ಸಿಂದ ಮೇಲಿತ್ತು ಅಂತಂದರೆ ಮ್ಯಾಕ್ಸಿಮಮ್ 1500 ಆಗುತ್ತೆ. ಅದಕ್ಕಿಂತ ಜಾಸ್ತಿ ತೊಗೊಳಲ್ಲ ಅವರು. ಓಕೆ, ಅದು ಬೇಕಾಗಿಲ್ಲ ಅಂತವ್ರಿಗೆ. ಸೊ ಇಷ್ಟು ಬ್ಯಾಕ್ಲಾಗ್ಸ್ ಇರೋ ಸಬ್ಜೆಕ್ಟ್ಸು. ಸೊ ನಿಮಗೆ ಕರೆಂಟ್ ಸಬ್ಜೆಕ್ಟ್ಸ್ ಕಟ್ಟೋದಾದರೆ 30 ಪ್ಲಸ್ 1500 ಪ್ಲಸ್ 150 ಆಗುತ್ತೆ. ಮಾರ್ಕ್ಸ್ ಕಾರ್ಡ್ ಫೀ ಬಂದು 150 ಆಗುತ್ತೆ. ಸೊ ನೀವು ಒಂದು ಎಕ್ಸಾಮ್ಗೆ ಕರೆಂಟ್ ಸೆಮಿಸ್ಟರಲ್ಲಿ ಎಕ್ಸಾಮ್ ಕಟ್ತಾ ಇದ್ದೀರಾ ಅಂತಂದರೆ 30,500 150 ರಫ್ಲಿ 1,680 ರೂಪಾಯಿ ಕಟ್ಟಬೇಕು ಪರ್ ಸೆಮಿಸ್ಟರ್. ದಿಸ್ ಇಸ್ ದ ಎಕ್ಸಾಮ್ ಫೀಸ್ ಫಾರ್ ಎ ಫ್ರೆಶ್ ಕ್ಯಾಂಡಿಡೇಟ್. ಸೊ ಈ ಫೀಸ್ ಬಂದು ಆ್ಯಡ್ ಅಪ್ ಆಗುತ್ತೆ ಯಾವ್ದಾರ ಫೇಲ್ ಆಗಿದ್ರೆ, ಇಲ್ಲ ಅಂದರೆ ಆ್ಯಡ್ ಅಪ್ ಆಗಲ್ಲ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಎಕ್ಸಾಮ್ ಫೀ ಪರ್ ಸೆಮಿಸ್ಟರ್. ಸೊ ನೆಕ್ಸ್ಟ್ ನೀವು ಏನಾರ ಎಕ್ಸಾಮ್ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಫೋಟೋ ಕಾಪಿ ಬೇಕು ಅಥವಾ ರಿವ್ಯಾಲ್ಯೂಷನ್ ಅಪ್ಲೈ ಮಾಡ್ತಿದ್ದಾರೆ, ರಿವ್ಯಾಲ್ಯೂಷನ್ ಅಂಡ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ರಿವ್ಯಾಲ್ಯೂಷನ್ ಫೀ ಆಫ್ UG ಆನ್ಸರ್ ಸ್ಕ್ರಿಪ್ಟ್ ಎಷ್ಟು ಅಂದರೆ 600 ರೂಪಾಯಿ ಪರ್ ಸಬ್ಜೆಕ್ಟ್ ಇದೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಆರ್ ಚಾಲೆಂಜ್ ರಿವ್ಯಾಲ್ಯೂಯೇಷನ್ ಅಪ್ಲಿಕೇಬಲ್ ಟು ದ ಸ್ಟೂಡೆಂಟ್ಸ್ ಫಾರ್ ಹೂಮ್ ದ ಫೆಸಿಲಿಟಿ ಇಸ್ ಇನ್. ಸೊ ಕಂಡೀಷನ್ ಮೇಲೆ ಅಪ್ಲೈ ಮಾಡಬಹುದು. 5000 ರೂಪೀಸ್ ಪರ್ ಸಬ್ಜೆಕ್ಟ್ ಇದೆ, ಇದೇನು ಚೇಂಜಸ್ ಮಾಡಿಲ್ಲ. ಆಮೇಲೆ ಫೀ ಫಾರ್ ದ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ UG ಓನ್ಲಿ. ಸೊ ಫೋಟೋ ಕಾಪಿ ಅಂತಂದ್ರೆ ನೀವು ಏನು ಬರೀತೀರ ಒಂದು ಜೆರಾಕ್ಸ್ ಕಾಪಿ ಕೊಡ್ತಾರೆ, ಅದು ಬಂದು 400 ರೂಪೀಸ್ ಇರುತ್ತೆ ನಿಮಗೆ. ಓಕೆ, ಸೊ ಇದು ಬಂದು ರಿವ್ಯಾಲ್ಯೂಷನ್ ಫೋಟೋ ಕಾಪಿ ಫೀಸು. ನೆಕ್ಸ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಅಂಡ್ ಗ್ರೇಡ್ ಕಾರ್ಡ್ ಫೀಸು. ಓಕೆ, ಗ್ರೇಡ್ ಕಾರ್ಡ್ ಇರ್ಬೋದು, ಮಾರ್ಕ್ಸ್ ಕಾರ್ಡ್ ಇರ್ಬೋದು. ಫೀಸ್ ಎಷ್ಟು ಅಂತಂದರೆ ಸೊ ನೇಮ್ ಕರೆಕ್ಷನ್ ಇನ್ ಮಾರ್ಕ್ಸ್ ಕಾರ್ಡ್, ಗ್ರೇಡ್ ಕಾರ್ಡು ಮಾರ್ಕ್ಸ್ ಕಾರ್ಡ್ ಎರಡು ಒಂದೇ. ನೇಮ್ ಕರೆಕ್ಷನ್ ಮಾಡಬೇಕಂದ್ರೆ 400 ರೂಪಾಯಿ ಪರ್ ಮಾರ್ಕ್ಸ್ ಕಾರ್ಡ್ ಆಗುತ್ತೆ. ಅಂದರೆ ಒಂದು ಸೆಮಿಸ್ಟರ್ಗೆ 2 ಇತ್ತು ಅಂದರೆ 800 ರೂಪಾಯಿ ಆಗುತ್ತೆ. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಇಶ್ಯೂ ಆಫ್ ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡು, ಸೊ 500 ಪರ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಸರ್ಚ್ ಫೀ ಆಫ್ 200 ಪರ್ ಅಕಾಡೆಮಿಕ್ ಇಯರ್. ಓಕೆ, ಸೊ ಡೂಪ್ಲಿಕೇಟ್ ಏನೋ ಪ್ರಾಬ್ಲಮ್ ಆಗಿತ್ತು, ಒಂದು ಅಫಿಡವಿಟ್ ಕೊಟ್ಟು ತೊಗೊಬೇಕಾಗುತ್ತೆ, ಅದು ಪ್ರೊಸೀಜರ್ ಇರುತ್ತೆ, ಅದು ಹೇಳ್ತಾರೆ. ಸೊ ಅದು ಎಷ್ಟು ಅಂತಂದರೆ 500 ಪರ್ ಮಾರ್ಕ್ಸ್ ಕಾರ್ಡ್, ಒಂದು ಮಾರ್ಕ್ಸ್ ಕಾರ್ಡ್ 500 ರೂಪಾಯಿ ಆಗುತ್ತೆ. ಪ್ಲಸ್ ಒಂದು ಅಕಾಡೆಮಿಕ್ ಇಯರ್ ಸರ್ಚ್ ಮಾಡೋದಕ್ಕೆ 200 ರೂಪಾಯಿ ಆಗುತ್ತೆ. ರೀಇಶ್ಯೂ ಆಫ್ ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಆಫ್ ಡ್ಯಾಮೇಜ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಶುಡ್ ಬಿ ಸರೆಂಡರ್ಡ್. ಓಕೆ, ಸೊ ರೀಇಶ್ಯೂ ಅಂತಂದರೆ ಡೂಪ್ಲಿಕೇಟ್ ಅಲ್ಲ, ಮತ್ತೆ ಇಶ್ಯೂ ಮಾಡಬೇಕು ಅಂದರೆ ಸೊ ಹಳೇದು ಡ್ಯಾಮೇಜ್ ಆಗಿದೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದೇನು ಅಂತಂದರೆ ಅದೆಷ್ಟು ಅಂತಂದರೆ 500 ರೂಪೀಸ್ ಪರ್ ಮಾರ್ಕ್ಸ್ ಕಾರ್ಡ್ ಇದೆ.
ಬರುತ್ತೆ, ಅಂದರೆ ರೀ ಇಶ್ಯೂ ಆಫ್ ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಇಶ್ಯೂ ಆಫ್ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಫಾರ್ ನಾನ್ CBCS ಓನ್ಲಿ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅವರಿಗೆ ನಾನ್ CBCS ಬರ್ತಾರೆ ಅವ್ರಿಗೆ ಎಷ್ಟು ಅಂತಂದರೆ 750 ಪರ್ ಸೆಮಿಸ್ಟರ್ ಬರುತ್ತೆ. ಓಕೆ, ಇಶ್ಯೂ ಆಫ್ ಡೂಪ್ಲಿಕೇಟ್ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್, ಕನ್ಸಾಲಿಡೇಟ್ ಆಗಿ ಒಂದು ಮಾರ್ಕ್ಸ್ ಕಾರ್ಡ್ ಕೊಡೋದಕ್ಕೆ 900 ಪರ್ ಮಾರ್ಕ್ಸ್ ಕಾರ್ಡ್, ಮತ್ತು ಸರ್ಚ್ ಮಾಡೋದಕ್ಕೆ 200 ರೂಪೀಸ್ ಪರ್ ಅಕಾಡೆಮಿಕ್ ಇಯರ್ ಬರುತ್ತೆ. ಅದೇ ಥರ ರೀ ಇಶ್ಯೂ ಆಫ್ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಆಫ್ ಡ್ಯಾಮೇಜ್ ಒರಿಜಿನಲ್ ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ ಟು ಬಿ ಸರೆಂಡರ್ಡ್ ಫಾರ್ ನಾನ್ CBCS, ಹೇಳ್ತಾ ಇದ್ದಲ್ಲ ನಾನ್ CBCS, ಸೊ 900 ಪರ್ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಇಶ್ಯೂ ಆಫ್ ಕನ್ಸಾಲಿಡೇಟ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಆಲ್ ಸೆಮಿಸ್ಟರ್ ಸಿಂಗಲ್, ಅಂದರೆ ಒಂದರಲ್ಲೇ ಕೊಡೋದಕ್ಕೆ 1500 ಬರುತ್ತೆ, ಎಲ್ಲ ಸೆಮಿಸ್ಟರ್ದು ಒಂದರಲ್ಲೇ ಕೊಡೋದಕ್ಕೆ 1500 ಬರುತ್ತೆ. ಇಶ್ಯೂ ಆಫ್ ಡೂಪ್ಲಿಕೇಟ್ ಕನ್ಸಾಲಿಡೇಟ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಆಲ್ ಸೆಮಿಸ್ಟರ್ ಇನ್ ಸಿಂಗಲ್ ನಾನ್ CBS ಇವ್ರಿಗೆ ಎಷ್ಟು ಅಂತಂದರೆ 1500 ಪ್ಲಸ್ ಸರ್ಚ್ ಫೀ ಆಫ್ 200 ಪರ್ ಅಕಾಡೆಮಿಕ್ ಇಯರ್ ಬರುತ್ತೆ. ಓಕೆ, ಡೂಪ್ಲಿಕೇಟು ಇದು ಒರಿಜಿನಲ್ಲು. ಇಶ್ಯೂ ಆಫ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಆಲ್ ಸೆಮಿಸ್ಟರ್ ಇನ್ ಸಿಂಗಲ್ ಇನ್ ಕೇಸ್ ಆಫ್ ಡ್ಯಾಮೇಜ್ ಒರಿಜಿನಲ್ ಕನ್ಸಾಲಿಡೇಟ್ ಮಾರ್ಕ್ಸ್ ಕಾರ್ಡ್ ಟು ಬಿ ಸರೆಂಡರ್ ಮಾಡಿದ್ರೆ ಅದು ಕೊಡ್ತಾರೆ, ಅವ್ರಿಗೆ ಎಷ್ಟು ಅಂದ್ರೆ 1500. ಇಶ್ಯೂ ಆಫ್ ಎಕ್ಸ್ಟ್ರಾಕ್ಟ್ ಆಫ್ ಮಾರ್ಕ್ಸ್ ಕಾರ್ಡ್ ಎಷ್ಟು ಅಂದರೆ 500 ಪರ್ ಮಾರ್ಕ್ಸ್ ಕಾರ್ಡ್ ಇದೆ. ಮತ್ತು ಅಟೆಸ್ಟೇಷನ್ ಆಫ್ ಮಾರ್ಕ್ಸ್ ಕಾರ್ಡ್ ಎಷ್ಟು ಬರುತ್ತೆ ಅಂದರೆ 500 ಪರ್ ಸೆಟ್ ಬರುತ್ತೆ. ಅಟೆಸ್ಟೇಷನ್ ಮಾಡಿಕೊಡ್ತಾರೆ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಚಾರ್ಜಸ್ ಮಾಡ್ತಾರೆ. ಇವಾಗ ಡಿಗ್ರಿ ಸರ್ಟಿಫಿಕೇಟ್, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ PDC ಅಂತ ಕರಿತೀವಿ, ಮತ್ತು ಡಿಗ್ರಿ ಸರ್ಟಿಫಿಕೇಟು. ಸೊ ಫಸ್ಟ್ ನಿಮಗೆ PDC ಕೊಡ್ತಾರೆ, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕಂದರೆ ಕಂಪ್ಲೀಟ್ ಆಗಿದ ತಕ್ಷಣ PDC ಕೊಡ್ತಾರೆ, ಅದು ಕಾಲೇಜ್ ಕಡೆಯಿಂದ ಕೊಡೋದು. ಡಿಗ್ರಿ ಸರ್ಟಿಫಿಕೇಟ್ ಬಂದು ಒಂದು 6 ತಿಂಗಳು 7 ತಿಂಗಳು ಆದಮೇಲೆ ಕೊಡ್ತಾರೆ, ಯಾಕಂದರೆ ಅದು ಬೋರ್ಡಿಂದ ಬರಬೇಕು. ಓಕೆ, ಸೊ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ PDC ಅಂತ ಕರಿತೀವಿ 500 ಆಗುತ್ತೆ. ಡೂಪ್ಲಿಕೇಟ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಎಷ್ಟು ಬರುತ್ತೆ ಅಂದರೆ 750 ಬೇಕಾಗುತ್ತೆ ಇನ್ ಕೇಸ್ ಕಳ್ಕೊಂಡ್ರೆ. ರೀ ಇಶ್ಯೂ ಆಫ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಡ್ಯಾಮೇಜ್ಡ್ PDC ಮಸ್ಟ್ ಬಿ ಸರೆಂಡರ್ ಮಾಡಿದ್ರೆ ಕೊಡ್ತಾರೆ, ಎಷ್ಟು ಅಂದರೆ 750 ಆಗುತ್ತೆ. ಇಶ್ಯೂ ಆಫ್ ಡಿಗ್ರಿ ಸರ್ಟಿಫಿಕೇಟ್ ಅಫಿಲಿಯೇಟೆಡ್ ನಾನ್ ಆಟೋನಮಸ್ ಕಾಲೇಜ್ ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್ ಎಷ್ಟು ಅಂದರೆ ಇಂಡಿಯನ್ಸ್ಗೆ 1200 ಪ್ಲಸ್ 200 ಪರ್ ಇಯರ್ ಒಂದು ವರ್ಷಕ್ಕೆ, ಫಾರಿನರ್ಸ್ಗೆ $300 ಪ್ಲಸ್ $75 ಪರ್ ಇಯರ್. ಓಕೆ, ಯಾಕಂದ್ರೆ ಇಂಡಿಯನ್ಸ್ ಇರ್ತಾರೆ, ಅಬ್ರಾಡಿಂದ ಬಂದು ಓದ್ತಾ ಇರ್ತಾರೆ, ಅವ್ರಿಗೂ ಅಪ್ಲಿಕೇಬಲ್ ಆಗಬೇಕಿದು. ನೇಮ್ ಕರೆಕ್ಷನ್ ಇನ್ ಡಿಗ್ರಿ ಸರ್ಟಿಫಿಕೇಟ್ ಎಷ್ಟು ಅಂತಂದರೆ ಇಂಡಿಯನ್ಸ್ಗೆ 2000, ಮತ್ತು ಅಫಿಲಿಯೇಟೆಡ್ ನಾನ್ ಆಟೋನಮಸ್ ಕಾಲೇಜಸ್ ಹೇಳ್ತಾ ಇರೋದು. ಓಕೆ, ಫಾರಿನ್ ನ್ಯಾಷನಲ್ಸ್ಗೆ $400 ಆಗುತ್ತೆ. ಇಶ್ಯೂ ಆಫ್ ಡೂಪ್ಲಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಎಷ್ಟು ಇಂಡಿಯನ್ಸ್ ಎಷ್ಟು ಅಂದರೆ 2000 ಪ್ಲಸ್ 200 ಪರ್ ಇಯರ್, ಫಾರಿನರ್ಸ್ ಎಷ್ಟು ಅಂದರೆ $400 ಆ್ಯಂಡ್ $50 ಪರ್ ಇಯರ್. ಓಕೆ, ರೀ ಇಶ್ಯೂ ಆಫ್ ಡಿಗ್ರಿ ಸರ್ಟಿಫಿಕೇಟ್ ಡ್ಯಾಮೇಜ್ಡ್ ಡಿಗ್ರಿ ಸರ್ಟಿಫಿಕೇಟ್ ಮಸ್ಟ್ ಬಿ ಸರೆಂಡರ್ಡ್ ಅಫಿಲಿಯೇಟೆಡ್ ನಾನ್ ಆಟೋನಮಸ್ ಕಾಲೇಜ್ಗೆ ಎಷ್ಟು ಅಂತಂದರೆ ಇಂಡಿಯನ್ ನ್ಯಾಷನಲ್ಸ್ 2000 ಆ್ಯಂಡ್ ಫಾರಿನ್ ನ್ಯಾಷನಲ್ಸ್ಗೆ $400 ಬರುತ್ತೆ. ಸೊ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಡಾಲರ್ ರೇಟ್ ಎಷ್ಟಿದೆ ಕನ್ವರ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೇಕಾಗತ್ತೆ. ಓಕೆ, ಸೊ ಇಷ್ಟು ನಿಮಗೆ ಎಕ್ಸಾಮಿನೇಷನ್ ಫೀಸ್ ಇರೋದು ರಿಲೇಟೆಡ್ ಟು ಇಯರ್ BE ಕಂಟೆಂಟ್. ನಾನು PG ಬಿಟ್ಟು BE ಮಾತ್ರ ಹೇಳಿದ್ದೀನಿ. ಸೊ ವಿಡಿಯೋ ಅರ್ಥ ಆಗಿಲ್ಲ ಮತ್ತೆ ಫಸ್ಟಿಂದ ನೋಡಿ. ಹಾಗೆ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.